ಸ್ನೇಹಿತರೆ ಮತ್ತು ಎಲ್ಲ ಹೋರಾಟದ ಒಡನಾಡಿಗಳೇ, ಒಂದು ಅತಿ ಮುಖ್ಯವಾದಂಥ ವಿಚಾರವನ್ನು ನಾನು ನಿಮ್ಮೊಂದಿಗೆ ಪ್ರಸ್ತಾಪಿಸ್ತಾ ಇದ್ದೇನೆ. ಡಿಸೆಂಬರ್ 19ನೇ ತಾರೀಕು ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಕೋಗಿಲು ಬಡಾವಣೆಯ ಫಕೀರ್ ಲೇಔಟ್ ಮತ್ತು ವಸೀಂ ಲೇಔಟ್ನಲ್ಲಿ ಬೆಳಗ್ಗೆ ಅಂದರೆ 4 ಗಂಟೆ ಬೆಳಗಿನ ಜಾವ JCBಗಳ ಸದ್ದು ಮಾಡಿತ್ತು. ಯಾವ UPಯಲ್ಲಿ ನಾವು ಅದನ್ನು ಕೇಳ್ತಾ ಇದ್ವಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ಇರುವಂತಹ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಅಲ್ಲಿ ವಾಸವಾಗಿದ್ದಂತಹ ಕಡು ಬಡವರು, ಅತಿ ಹಿಂದುಳಿದಂಥವರು, ಬಡವರು ವಾಸವಾಗಿದ್ದಂತಹ ಗುಡಿಸಲುಗಳ ಸುಮಾರು 300ರಿಂದ 400 ಮನೆಗಳನ್ನು ನೆಲಸಮ ಮಾಡಿರುವಂತಹ ಘಟನೆ ನೀವೆಲ್ಲ ಮಾಧ್ಯಮದಲ್ಲಿ ನೋಡಿರ್ತೀರಾ. ಆ ಸಂದರ್ಭದಲ್ಲಿ ಸ್ಥಳೀಯ SDP ಕಾರ್ಯಕರ್ತರು ಆ ಪೊಲೀಸ್ ಅಫಿಷಿಯಲ್ಗಳನ್ನು ಮತ್ತು GBA ಅಥಾರಿಟಿಗಳನ್ನು ಪ್ರಶ್ನೆ ಮಾಡಬೇಕಾದ್ರೆ ಅವರ ಬಳಿ ಯಾವುದೇ ಆನ್ಸರ್ ಇರಲಿಲ್ಲ. ಅಲ್ಲಿಯ ನಿವಾಸಿಗಳ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾದ್ರೆ 30 ವರ್ಷಗಳಿಂದ ವಾಸವಾಗಿದ್ರು. ಅವರ ಹತ್ರ ಆಧಾರ್ ಕಾರ್ಡ್ ಇತ್ತು, ಅವರ ಹತ್ರ ವೋಟರ್ ಐಡೆಂಟಿ ಕಾರ್ಡ್ ಇತ್ತು, ಅವರ ಹತ್ರ ರಾಷನ್ ಕಾರ್ಡ್ ಇತ್ತು, ಮತ್ತು ವಿಶೇಷವಾಗಿ ಅವರು ವಾಸವಾಗಿದ್ದಂತಹ ಮನೆಗಳಂತ ಹೇಳಲಿಕ್ಕಾಗಲ್ಲ, ಸಣ್ಣ ಗುಡಿಸಲುಗಳಿಗೆ ಕರೆಂಟ್ ಕನೆಕ್ಷನ್ ಕೂಡ ಇತ್ತು, ಅದಕ್ಕೆ NOC ಕೂಡ ಪಡ್ಕೊಂಡಿದ್ರು. 30 ವರ್ಷಗಳಿಂದ ವಾಸವಾಗಿದ್ದ ನಿರಾಶ್ರಿತರಿಗೆ, ಆ ನಿವಾಸಿಗಳಿಗೆ ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ ಬುಲ್ಡೋಸರ್ನ ಮುಖಾಂತರ ಆ ಮನೆಗಳನ್ನು ಧ್ವಂಸ ಮಾಡಿ ಈ ಕೊರೆಯುವಂತಹ ಡಿಸೆಂಬರ್ನ ಚಳಿಯಲ್ಲಿ ಅವರಿಗೆ ಯಾವುದೇ ಶೆಲ್ಟರ್ ಅನ್ನು ನೀಡದೆ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿದೆ ಏನು ಸಿದ್ದರಾಮಯ್ಯ ಸರ್ಕಾರದ ಅಧಿಕಾರಿಗಳು ದೌರ್ಜನ್ಯವನ್ನು ಎಸಗಿದ್ರು. ಅದರ ವಿರುದ್ಧ ಹಲವಾರು ಪ್ರಗತಿಪರ ಸಂಘಟನೆಗಳು, ಮಾನವ ಹಕ್ಕು ಹೋರಾಟಗಾರರು, ವಿವಿಧ ಸಂಘ ಸಂಸ್ಥೆಗಳು ಅದರ ವಿರುದ್ಧ ಧ್ವನಿ ಎತ್ತಿದ್ದು, SDP ಕೂಡ ಅದರ ವಿರುದ್ಧ ಧ್ವನಿ ಎತ್ತಿತ್ತು. ಇವತ್ತು ಅಂದರೆ 27ನೇ ತಾರೀಕುವರೆಗೂ ಕೂಡ ಅವರಿಗೆ ಯಾವುದೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೇ ಇರುವಂತಹ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ನಾಯಕರ ನಿಯೋಗ 27ನೇ ತಾರೀಕು ನಾವು ಸರಿಸುಮಾರು 3:30-4 ಗಂಟೆಯ ಸುಮಾರಿಗೆ ಮತ್ತೆ ಆ ಒಂದು ಫಕೀರ್ ಲೇಔಟಿನ ನಿವಾಸಿಗಳೊಂದಿಗೆ ಅವರೊಂದಿಗೆ ಸಂವಾದ ನಡೆಸಿ ಅವರ ಅಹವಾಲುಗಳನ್ನು ಕೇಳುತ್ತಾ ಸರ್ಕಾರಕ್ಕೆ ಅಹವಾಲನ್ನು ಸಲ್ಲಿಸುವಂತ ಪ್ರಕ್ರಿಯೆಯನ್ನು ಹೋದಾಗ ಅಲ್ಲಿ ಕೆಲವು ಮಾಧ್ಯಮ ಮಿತ್ರರು ಕೂಡ ಉಪಸ್ಥಿತರಿದ್ದರು. ಅವರೊಂದಿಗೆ ಮಾತನಾಡುತ್ತಾ ಸಿದ್ದರಾಮಯ್ಯ ಸರ್ಕಾರ ಮತ್ತು ವಿಶೇಷವಾಗಿ ಆ ಕಾನ್ಸ್ಟಿಟ್ಯೂನ್ಸಿಯ MLA ಮತ್ತು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರವರಲ್ಲಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಏನಂದ್ರೆ, ಒಂದು ವೇಳೆ ಆ ನಿರಾಶ್ರಿತರು ಅಕ್ರಮವಾಗಿ ಮನೆ ಕಟ್ಕೊಂಡಿದ್ರೆ ಅವರಿಗೆ 30 ವರ್ಷಗಳಿಂದ ಯಾಕೆ ನೀವು ಅದನ್ನು ಅಲ್ಲಿಂದ ಒಕ್ಕಲೆಬ್ಬಿಸಲಿಲ್ಲ? ಯಾಕೆ ಅವರಿಗೆ ಆ ದಾಖಲಾತಿಗಳು ಇದ್ದೂ ಕೂಡ ಪರ್ಯಾಯ ವ್ಯವಸ್ಥೆಗೆ ನೀವು ವ್ಯವಸ್ಥೆ ಮಾಡದಲ್ಲೇ ಅದ್ಯಾವುದೋ ಒಂದು ಡಂಪಿಂಗ್ ಯಾರ್ಡ್ ಅನ್ನ ಮಾಡಲಿಕ್ಕೆ ಅಥವಾ ವೇಸ್ಟ್ ಸಾಲಿಡ್ ಅನ್ನ ಮ್ಯಾನೇಜ್ಮೆಂಟ್ ಮಾಡುವಂತ ಪ್ಲಾಂಟ್ ಮಾಡಲಿಕ್ಕೆ ಅದನ್ನ ನೀವು ಗ್ರಾಂಟ್ ಮಾಡಿದ್ದೀರಾ ಅಂತ ಹೇಳಿ ಮಾಹಿತಿ ಇದೆ. ಒಂದು ವೇಳೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳು ಬೆಂಗಳೂರನ್ನು ಅಭಿವೃದ್ಧಿ ಪಡಿಸೋದಾದ್ರೆ ನಾವು ಅದಕ್ಕೆ ಸಹಕಾರ ಕೊಡ್ತೇವೆ. ಆದರೆ ಬಡವರ ಮನೆಗಳ ಮೇಲೆ ನಿಮ್ಮ ಅಭಿವೃದ್ಧಿ ಬೇಕಾ? ಒಂದು ವೇಳೆ ನಿಮಗೆ ಅದೇ ಜಾಗ ಅಭಿವೃದ್ಧಿಗೆ ಬೇಕಂತ ಹೇಳಿದ್ರೆ ಆ ಬಡವರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂಥದ್ದು ಒಂದು ಮಾನವೀಯ ಧರ್ಮ ಅಲ್ವಾ? ಅದು ಒಂದು ಮಾನವೀಯತೆ ಅಲ್ವಾ? ಒಂದು ಸರ್ಕಾರದ ತಾಯಿ ಮನಸ್ಸಿನ ಜವಾಬ್ದಾರಿ ಅಲ್ವಾ? ಇದನ್ನ ಪ್ರಶ್ನೆ ಮಾಡ್ತಾ ಇರಬೇಕಾದ್ರೆ ಇವತ್ತು ಕೂಡ ಪೊಲೀಸ್ ಬಲವನ್ನು ಉಪಯೋಗಿಸಿ ನಮ್ಮನ್ನ ಮಾಧ್ಯಮಗಳಿಗೆ ಹೇಳಿಕೆ ನೀಡಲಿಕ್ಕೂ ಕೂಡ ಅವಕಾಶ ಕೊಡದೆ ನಮ್ಮ ಹಲವು ಕಾರ್ಯಕರ್ತರನ್ನು ಬಂಧನವನ್ನು ಮಾಡಿದ್ರು. ಆದರೆ ನಾವು ಆ ಹೋರಾಟದಿಂದ ಹಿಂದೆ ಸರಿಲಿಲ್ಲ. ಆ ಬಡವರ ಅಹವಾಲನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ತಲುಪಿಸಬೇಕು ಎಂಬ ನಿಟ್ಟಿನಲ್ಲಿ ಅಲ್ಲಿಯ ಡಾಕ್ಯುಮೆಂಟ್ ಅನ್ನು ಕಲೆಕ್ಟ್ ಮಾಡಿ ನಾವು ರಿಟರ್ನ್ ಬಂದು ಮುಖ್ಯಮಂತ್ರಿಯವರಿಗೂ ಅದರ ಮಾಹಿತಿಯನ್ನು ತಲುಪಿಸಿದ್ದೇವೆ. ಸಂಬಂಧಪಟ್ಟ ಇಲಾಖೆ ಮತ್ತು ಸಂಬಂಧಪಟ್ಟ ಸಚಿವರ ಗಮನಕ್ಕೂ ತರಬೇಕಾದ್ರೆ ಇವತ್ತು ಸಿದ್ದರಾಮಯ್ಯನವರು ಒಂದು ಘೋಷಣೆಯನ್ನು ಮಾಡ್ತಾರೆ, ನಾವು ಅವರಿಗೆ ನಿರಾಶ್ರಿತರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ತೇವೆ. ಆದರೆ ಇದು ಕೇವಲ ಒಂದು ರಾಜಕೀಯ ಹೇಳಿಕೆಯಾಗಿರಬಾರದು, ಇದು ಕಾರ್ಯರೂಪಕ್ಕೆ ಬರಬೇಕು. ಇದು ಆ ನಿರಾಶ್ರಿತರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸುವವರೆಗೂ ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೋರಾಟ ಮಾಡುತ್ತೆ. ಮತ್ತು ಯಾವ ನಮ್ಮ ಕಾರ್ಯಕರ್ತರ ಬಂಧನವನ್ನು ಮಾಡಿದ್ರು ಅವರ ಬಿಡುಗಡೆ ಕೂಡ ಆಗಿದೆ. ಹಾಗಾಗಿ ಅಲ್ಲಿ ಏನು ನಡೀತು ಎಂಬುದರ ಬಗ್ಗೆ ಹಲವರಿಗೆ ಮಾಹಿತಿ ಇಲ್ಲ. ನಾವು ಹೋಗಿದ್ದಿದ್ದು ಆ ನಿರಾಶ್ರಿತರ ಅಳಲನ್ನು ಕೇಳಲಿಕ್ಕೆ, ಅವರ ನೋವನ್ನು ಕೇಳಲಿಕ್ಕೆ. ಸಣ್ಣ ಸಣ್ಣ ಮಕ್ಕಳಿದ್ದಾವೆ, ಗರ್ಭಿಣಿ ಮಹಿಳೆಯರಿದ್ದಾರೆ, ಅದೇ ರೀತಿ ಬಾಣಂತಿ ಮಹಿಳೆಯರಿದ್ದಾರೆ. ಅವರೆಲ್ಲರಿಗೂ ಕೂಡ ಆ ಕೊರೆಯುವ ಚಳಿಯಲ್ಲಿ ನೀವು ಬಿಟ್ಟಿದ್ದೀರಲ್ಲ, ನಿಮಗೆ ಒಂದು ಚೂರಾದರೂ ಕನಿಷ್ಠ ಮಾನವೀಯತೆ ಇಲ್ವಾ? ಇದೇನು ಯೋಗಿ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತದಲ್ಲಿ ಇದೆಯಾ? ಇದು ಪ್ರಜಾಪ್ರಭುತ್ವ ಅಲ್ವಾ? ಅಥವಾ ಇದೇನು ಆಟೋಕ್ರಸಿ ನೀವು ನಡೆಸ್ತಾ ಇದ್ದೀರಾ? ಹಾಗಾಗಿ ಈ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನು ಸಿದ್ದರಾಮಯ್ಯನವರು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಸ್ವಾಗತಿಸ್ತೇವೆ. ಅದನ್ನು ಸ್ವಾಗತಿಸುತ್ತಾ ಅದು ಇಂಪ್ಲಿಮೆಂಟ್ ಆಗುವವರೆಗೆ, ಅದು ಕಾರ್ಯರೂಪಕ್ಕೆ ಬರುವವರೆಗೂ ಕೂಡ ನಾವು ಆ ನಿರಾಶ್ರಿತರ ಪರವಾಗಿ ಧ್ವನಿಯನ್ನು ಎತ್ತುತ್ತಾ ಇರ್ತೇವೆ. ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಇಟ್ಕೊಂಡು ಅವರ
ಸಾಂವಿಧಾನಿಕ ಹಕ್ಕುಗಳನ್ನು ಕೊಡಿಸಲಿಕ್ಕೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿತ ಕಟಿಬದ್ಧವಾಗಿದೆ. ಮತ್ತು ಕೆಲವು NGOಗಳು, ಕೆಲವು ಸಂಘ ಸಂಸ್ಥೆಯವರು ಅವರಿಗೆ ಅನ್ನ, ಆಹಾರ, ಪಾನೀಯಗಳ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದು ಬೇಕು, ಮಾನವೀಯತೆ ನೆಲೆಯಲ್ಲಿ ಬೇಕು. ಆದರೆ ಅವರಿಗೆ ಬೇಕಾಗಿರುವಂಥದ್ದು ಸಾಂತ್ವನ ಅಲ್ಲ, ಅವರಿಗೆ ಬೇಕಾಗಿರುವಂಥದ್ದು ಅವರಿಗೆ ಪರಿಹಾರ ಬೇಕು, ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಬೇಕು. ಆ ನಿಟ್ಟಿನಲ್ಲೂ ಕೂಡ ಎಲ್ಲ ಸಂಘ ಸಂಸ್ಥೆಯವರು ಈ ಬಗ್ಗೆ ಸರ್ಕಾರದ ಮೇಲೆ ಒತ್ತಡ ಹೇಳಬೇಕು. ಆ ದೃಷ್ಟಿಯಲ್ಲೇ ನಾಳೆ ರಾಜ್ಯದಾದ್ಯಂತ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಬುಲ್ಡೋಸರ್ ಪೊಲಿಟಿಕ್ಸ್ ಅನ್ನು ಖಂಡಿಸುತ್ತಾ ಅವರ ನಿರಾಶ್ರಿತರ ಪುನರ್ವಸತಿಗೆ ಆಗ್ರಹಿಸಿ ರಾಜ್ಯಾದ್ಯಂತ ಪ್ರತಿಭಟನೆಗೂ ಕೂಡ ಕರೆ ಕೊಟ್ಟಿದೆ. ಹಾಗಾಗಿ ಸರ್ವ ಸಂವಿಧಾನ ಪ್ರೇಮಿಗಳು, ಎಲ್ಲ ಒಳ್ಳೆಯ ಮನಸ್ಸಿರುವಂತಹ ಕನ್ನಡಿಗರು ಈ ಹೋರಾಟದಲ್ಲಿ ಕೈ ಜೋಡಿಸಬೇಕಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಜೈ ಭೀಮ್.